ಇವತ್ತು ನಮ್ಮ ಮುದ್ದುದು ಬರ್ತಡೇ. ನೀನ್ ಬರ್ತಡೇ ವಿಶ್ ಮಾಡು. ನಮ್ಗೆ ಯಾಕೆ ಈ ತರ ಮಾಡ್ತಿದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಬಾಯ್ ಬಾಯ್. ಚಿಕನ್ ನಮ್ಮ ಅಕ್ಕ ಸಿಂಕಲ್ ಹಾಕೊಂಡು ತೊಳಿತಾವಳೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಮ್ಮ ಮುದ್ದುದು ಬರ್ತಡೇ. ಏಪ್ರಿಲ್ 4 ನಮ್ಮ ಮುದ್ದು ಬರ್ತಡೇ. 2 ವರ್ಷದ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಸಿಂಪಲ್ ಆಗಿ. ಮನೆಯಲ್ಲೇ ಕೇಕ್ ಕಟ್ ಮಾಡಿಸೋದ ಅಂತ. ಹಾಗೆ ನಮ್ಮ ಚಿಕ್ಕಪ್ಪನ ಮಗಂದು ಕೂಡ ಬರ್ತಡೇ ಇದೆ. ಇಬ್ಬರದು ಈಗ ಕೇಕ್ ಕಟ್ ಮಾಡಿಸ್ತೀವಿ. ಏನಿಲ್ಲ, ಸಿಂಪಲಾಗಿ ಕೇಕ್ ಕಟ್ ಮಾಡೋದಷ್ಟೇ. ಮುದ್ದು ಮುದ್ದು ಆರ್ಯ ಇಲ್ಲ, ಹಾಯ್ ಮಾಡು. ಇಲ್ಲಿ ನೋಡವ್ವ, ನೀನು ಬರ್ತಡೇ ವಿಶ್ ಮಾಡು. ನಮ್ಗೆ ಯಾಕೆ ಈ ತರ ಮಾಡ್ತಿದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಅವನು ಪಾಪ ಎದ್ದಿಲ್ಲ. ನಮ್ಮ ಮುದ್ದು ಮಲಗಿದ್ದಾನೆ. ಈಗ ಬಟ್ಟೆ ಹಾಕ್ಸಿದ್ದೀವಿ, ಜುಬ್ಬ ಮತ್ತು ವೈಟ್ ಪ್ಯಾಂಟ್ ಆ್ಯಂಡ್ ಸಿಮೆಂಟ್ ಕಲರ್ ಇದು ಜುಬ್ಬ ಪೈಜಾಮ. ಮುಸ್ಲಿಮ್ಸ್ ಬಟ್ಟೆ, ಮುಸ್ಲಿಮ್ದಲ್ಲ. ಮುದ್ದು ವಿಶ್ ಯು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ. 12 ಗಂಟೆಗೆ ಹೇಳ್ತಿರೋದಕ್ಕೆ ಬರ್ತಡೇ ಬಾಯ್ ರಿಯಾಕ್ಷನ್ ನೋಡಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬರ್ತಡೇ ಬಾಯ್ ತಮ್ಮಂದು ರಿಯಾಕ್ಷನ್ ನೋಡಿ. ಈಗ ಈ ಬರ್ತಡೇ ಬಾಯ್ ನೋಡಿ. ಸುಟ್ಟ ಅದು ಮುಟ್ಬಿಟ್ಟು ಸುಟ್ಟ ಅಂದ್ರೆ ಸುಡ್ದೇನೆ. ಹೆಸರಾದ ಈಗ ಅಣ್ಣ ಹೆಸರಾದ. ಗುಡ್ ಮಾರ್ನಿಂಗ್ ಅಣ್ಣ ಬಂದ ಅಣ್ಣ. ಅಣ್ಣ ಉಂಡ ಕಟ್ ಮಾಡಿ. ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಏನು ದಿವ್ಯನ್ ಬರ್ಡೇನೆ ಆಯ್ತು ಈಗ. ಅದ್ರ ಬರ್ಡೇ ದಿವ್ಯ. ಅವ್ನ್ ಬಾಯ್ಗಿಡು ಅಂತವ್ರೆ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ತಿನ್ನು ಅಯ್ಯೋ ಬೇಡ. ಕಷ್ಟ ಇಲ್ಲದಂತೆ ನನ್ನ ತಮ್ಮ ಮುಂದೆ ಬರಬೇಕು. ಪೀಸ್. ಚಿಕ್ಕಪ್ಪ ನೋಡಿ ಹೆಂಗ್ ಸರಿ ಮಾಡ್ಕತ್ತಾರೆ ಗ್ಯಾಪ್ ಅಲ್ಲೇ. ಹ್ಯಾಪಿ ಬರ್ಡೇ ಕಣ. ಕೈ ಕೊಡು. ಆಚೆ ಕಡೆ ಬಂದೆ ಓಡ್ಸೋದ. ವಿಶ್ ಯು
ಹ್ಯಾಪಿ ಬರ್ತಡೇ ಮಾವ. ನೀನ್ ವಿಶ್ ಮಾಡೀಗ. ನೀನ್ ವಿಶ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಬರ್ತಡೇ ಮಗ್ನು. ಕಿಸ್ ಮಾಡು, ಕಿಸ್ ಮಾಡು. ಇವಾಗ ಹೋದ. ಹಾಗೆ ನಾನು ಊರಿಗೆ ಬಂದು 10 ಡೇಸ್ ಆಗಿತ್ತು. ಇವತ್ತು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೋಗ್ತಾ ಇದೆ. ಹಾಗೆ ಜೊತೆಗೆ ನಮ್ಮಮ್ಮ ಮತ್ತು ನಮ್ಮ ಮುದ್ದನು ಬರ್ತಾ ಇದ್ರು. ನಮ್ಮ ಮುದ್ದನ ನಮ್ಮ ಅಕ್ಕವ್ರ ಮನೆಗೆ ಬಿಡೋಕ್ಕೆ ಅಂತ. ಹಾಗೆ ಚಿಕನ್ನ ನಮ್ಮ ಅಕ್ಕ ಸಿಂಕಲ್ ಹಾಕೊಂಡು ತೊಳಿತಾವಳೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇದು ಐಡಿಯಾ ಮತ್ತೆ ಅಮ್ಮ ಹಾಯ್ ಮಾಡಿ ಬಂದು ಹಾಯ್ ಹಾಯ್ ಮಾಡು. ಹಾಯ್ನು ಅಪ್ಪ ನೀವೊಂದು ಹಾಯ್ ಮಾಡಿ. ಇದು ನಮ್ಮ ಮುದ್ದು ಸೆಕೆಂಡ್ ಇಯರ್ ಬರ್ತಡೇ. ನಮ್ಮ ಮುದ್ದು ಭೂಮಿಗೆ ಬಂದು 2 ವರ್ಷ ಆಗೋಯಿತು. ಎಷ್ಟು ಬೇಗ ಬೆಳೆದ ಅಂತ ಗೊತ್ತೇ ಆಗಲಿಲ್ಲ. ಅವನ ಬಾಯಲ್ಲಿ ಚಿಕ್ಕಿ ಅಂತ ಕರೆಯೋದನ್ನ ಕೇಳೋಕ್ಕೆ ಒಂಥರ ಚಂದ. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದಿಬ್ಬರು DM ಮಾಡಿ ಕೇಳಿದ್ರು ಇದು ಯಾರು ಪಾಪು ಅಂತ. ಇದು ನಮ್ಮ ಅಕ್ಕನ ಮಗ. ಫಸ್ಟೇ ಗಾದೆ ಇದೆ, ಅಕ್ಕನ ಹೊಟ್ಟೆಲಿ 6 ತಿಂಗಳಿದ್ರೆ ತಂಗಿ ಹೊಟ್ಟೆಲಿ 3 ತಿಂಗಳು ಅಂತ. ಅದೇ ರೀತಿ ನನಗೂ ಅಷ್ಟೇ ನಮ್ಮ ಅಕ್ಕನ ಮಗ ಅಂದರೆ ತುಂಬ ಇಷ್ಟ. ಹಾಗೆ ಬರ್ತಡೇ ಅಂದಮೇಲೆ ದೇವಸ್ಥಾನಕ್ಕೆ ಹೋಗದೆ ಇರೋಕ್ಕಾಗಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ವಿ ಎಲ್ಲ. Happy birthday to you. Happy birthday to you. Happy birthday to you, Arya. Happy birthday to you. ಹಾಗೆ ಡೆಕೋರೇಷನ್ ಮಾತ್ರ ಸಖತ್ತಾಗಿ ಬಂದಿತ್ತು. ಆ ವಾಲ್ಗೂ ಮತ್ತು ಬಲೂನ್ಗೂ ಅಷ್ಟೇ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಕಲರ್ ಕಾಂಬಿನೇಷನ್. ಆದರೆ ನಮ್ಮ ಮುದ್ದು ಒಂಚೂರು ಸಪೋರ್ಟ್ ಮಾಡಿಲ್ಲ ಅಷ್ಟೇ. ಮಕ್ಕಳೇ ಹಾಗೆ ಅನಿಸುತ್ತೆ. ಅವ್ರ ದಿನ ಅಂದರೆ ಅವ್ರ ಬರ್ತಡೇ ದಿನ ಆಗಿರ್ಬೋದು, ಅವ್ರು ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ದಾಗ ರೆಡಿ ಆಗಿದ್ದಾಗ ಯಾರು ಕೂಡ ಫೋಟೋ ವಿಡಿಯೋಸ್ ಏನು ಕೂಡ ತೆಗೆಸ್ಕೊಳ್ಳೋದೇ ಇಲ್ಲ. ಅದೇ ರೀತಿ ಸೇಮ್ ನಮ್ಮ ಮುದ್ದೂ ಅಷ್ಟೇ ಕೇಕ್ ಕಟ್ ಮಾಡೋ ಟೈಮ್ಗೆ ಕರೆಕ್ಟಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಒಬ್ಬರ ಹತ್ರನೂ ಕೇಕು ತಿನ್ನಿಸ್ಕೊಳ್ಳಿಲ್ಲ, ಏನಿಲ್ಲ, ಸುಮ್ಮನೆ ಅಳ್ತಾ ಇದ್ದ. ಹಾಗೆ ಒಂದು ಫೋಟೋನು ಕೂಡ ಒಂದು ಚೆನ್ನಾಗಿರೋ ಸಿಗ್ನೇ ಇಲ್ಲ, ಒಂದು ತೆಗೆಸ್ಕೊಳ್ಳೇ ಇಲ್ಲ ಫೋಟೋನು ಕೂಡ. ನಾವು ಬರ್ಬೇಕಾದ್ರೆ ಮುದ್ದು ಅಳ್ತಾ ಇದ್ದ. ನಮ್ಮ ಮುದ್ದು ಹೆಂಗೆ ಅಂದರೆ ಓದ್ರ ಜೊತೆ ಹೋಗ್ಬೇಕು, ಬರೋರ ಜೊತೆ ಬರಬೇಕು ಅಷ್ಟೇನೆ. ನಾನು ಮುದ್ದು 10 ಡೇಸಿಂದ ಇಬ್ಬರು ಜೊತೆಯಲ್ಲಿದ್ವಿ. ಅವನ್ನ ಬಿಟ್ಟು ಬರ್ಬೇಕಾದ್ರೆ ನನಗೂ ಕೂಡ ಸ್ವಲ್ಪ ಬೇಜಾರಾಯಿತು. ನಾನು ಊರಿಗೆ ಹೋಗಿದ್ದೆ, ಊರಿಂದ ಇವತ್ತು ಬಂದಿದ್ದೀನಿ. ಸಾಗರವ್ರಿಗೆ ಯುಗಾದಿ ಹಬ್ಬಕ್ಕೆ ಪೂಜೆ ಮಾಡಿ ಅಂತ ಅಂದರೆ ಹೆಂಗೆ ಪೂಜೆ ಮಾಡೋರೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಳಸಕ್ಕೆ ಎಲೆ ಹಾಕಿದ್ದಾರೆ. ಹಿಂಗಾಕದ್ನ ಈ ರೀತಿ ಕಳಸಕ್ಕೆ ಎಲೆ ಹಾಕಿದ್ದಾರೆ. ತೊಟ್ಟನ ಮೇಲೆ ಹಾಕ್ಬಿಟ್ಟು ಪೂಜೆ ಮಾಡೋರೆ. ಪುಣ್ಯಾತ್ಮ 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 ನೀನಯ್ಯ ಪುಣ್ಯಾತ್ಮ. ಇನ್ನೊಂದು ಪೂಜೆ ಮಾಡಕ್ಕೆ ಬರಲ್ಲ ಅಲ್ವಾ ನಿಮಗೆ? ಬರಲ್ಲ.
ನನಗೂ ಊರಿಂದ ಬಂದಮೇಲೆ ಹುಷಾರಿರಲಿಲ್ಲ, ಅದರಿಂದ ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ.